ವೀಕ್ಷಕರೇ, ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವಿನ ಸೆಮಿಫೈನಲ್ ಪಂದ್ಯವು ಇದೀಗ ವೀಕ್ಷಕರೇ ಮಳೆಯಿಂದ ರದ್ದಾಗಿದ್ದು, ಹಾಗೆ ವೀಕ್ಷಕರೇ ಭಾರತ ತಂಡವು ರನ್ ರೇಟ್ ಆಧಾರದ ಮೇಲೆ ಫೈನಲ್ಗೆ ಎಂಟ್ರಿ ಕೊಟ್ಟಿದೆಯಾ. ಹೌದು ವೀಕ್ಷಕರೇ, ಗಯಾನಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಇದೀಗ ವೀಕ್ಷಕರೇ ಭಾರಿ ಮಳೆಯಾಗುತ್ತಿದ್ದು, ಹಾಗೆ ವೀಕ್ಷಕರೇ ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವಿನ ಪಂದ್ಯವು ಮಳೆಯಿಂದ ರದ್ದಾಗುವ ಸಾಧ್ಯತೆಗಳು ಕಂಡು ಬಂದಿವೆ. ವೀಕ್ಷಕರೇ, ಇನ್ನು ಈ ಒಂದು ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವಿನ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಇಂಗ್ಲೆಂಡ್ ತಂಡವನ್ನು ಸೋಲಿಸಿ ಸೇಡು ತೀರಿಸಿಕೊಳ್ಳುತ್ತಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಟೈಪ್ನ ಮಾಡಿ ನಮಗೆ ತಿಳಿಸಿ. ಹಾಗೆ ವೀಕ್ಷಕರೇ, ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ICC ಮೆನ್ಸ್ T20 ವರ್ಲ್ಡ್ ಕಪ್ ಪಂದ್ಯಾವಳಿ 2022ರಲ್ಲಿ ಇಂಡಿಯಾ ಹಾಗೂ ಇಂಗ್ಲೆಂಡ್ ತಂಡವು ಇದೇ ರೀತಿ ಸೆಮಿಫೈನಲ್ ಹಂತದಲ್ಲಿ ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರೇ, ಆ ಒಂದು ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ರೋಚಕವಾಗಿ ಗೆಲುವು ಸಾಧಿಸಿದ್ದು, ಹಾಗೆ ವೀಕ್ಷಕರೇ ಭಾರತ ತಂಡಕ್ಕೆ 10 ವಿಕೆಟ್ಗಳ ಹೀನಾಯವಾಗಿ ಸೋಲು ಉಣಿಸಿದೆ. ಹೌದು ವೀಕ್ಷಕರೇ, ಇಂಗ್ಲೆಂಡ್ ತಂಡಕ್ಕೆ ಸೆಮಿಫೈನಲ್ ಹಂತದಲ್ಲಿ ಎದುರಾಗಿದ್ದ ಭಾರತ ತಂಡವು ತನ್ನ ನಿಗದಿತ 20 ಓವರ್ಗಳಲ್ಲಿ 168 ರನ್ ಕಲೆ ಹಾಕಿ 6 ವಿಕೆಟ್ ಕಳೆದುಕೊಂಡಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಗುರಿಯನ್ನು ಬೆನ್ನಟ್ಟಿದ ಇಂಗ್ಲಿಷ್ ಪಡೆಯು 16 ಓವರ್ಗಳಲ್ಲಿ 174 ರನ್ ಕಲೆ ಹಾಕಿ 10 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ವೀಕ್ಷಕರೇ, ಇದರ ಮೂಲಕ ಬ್ರಿಟಿಷ್ ಪಡೆಯು ಫೈನಲ್ ಹಂತಕ್ಕೆ ಎಂಟ್ರಿ ಕೊಟ್ಟು, ಹಾಗೆ ವೀಕ್ಷಕರೇ 2022ರ ಟ್ರೋಫಿಯನ್ನು ಕೂಡ ಎತ್ತಿ ಹಿಡಿಯಿತು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಭಾರತ ತಂಡಕ್ಕೆ ಮೈಚಳಿ ಬಿಡಿಸಿದ್ದು ಜೋಶ್ ಬಟ್ಲರ್ ಹಾಗೂ ಅಲೆಕ್ಸ್ ಸೇಲ್ಸ್ ಅವರು. ಹೌದು ವೀಕ್ಷಕರೇ, ಜೋಶ್ ಬಟ್ಲರ್ ಅವರು ಎದುರಿಸಿದ 49 ಎಸೆತಗಳಲ್ಲಿ 80 ರನ್ ಸಿಡಿಸಿ ಮಿಂಚಿದರೆ, ಇತ್ತ ಜೋಶ್ ಬಟ್ಲರ್ಗೆ ಪಾರ್ಟ್ನರ್ಶಿಪ್ ಕೊಡುತ್ತಿದ್ದ ಅಲೆಕ್ಸ್ ಸೇಲ್ಸ್ ಅವರು ಎದುರಿಸಿದ 47 ಎಸೆತಗಳಲ್ಲಿ 86 ರನ್ ಸಿಡಿಸಿ ಮಿಂಚಿದ್ದರು. ವೀಕ್ಷಕರೇ, ಇದರ ಮೂಲಕ ಬ್ರಿಟಿಷ್ ಪಡೆಯು 10 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಆದರೆ ವೀಕ್ಷಕರೇ, ಇದೀಗ ಭಾರತ ತಂಡವು ಆ ಒಂದು ಸೋಲಿನ ಮೂಲಕ 2024ರ T20 ವರ್ಲ್ಡ್ ಕಪ್ನಲ್ಲಿ ಮತ್ತೆ ಸೆಮಿಫೈನಲ್ ಹಂತದಲ್ಲಿ ಎದುರಾಗುತ್ತಿದೆ. ಹೌದು ವೀಕ್ಷಕರೇ, ನಾಳೆ ಜೂನ್ 27ರಂದು ಸುಮಾರು 8 ಗಂಟೆಗೆ ಈ ಒಂದು ಪಂದ್ಯವು ಆರಂಭವಾಗಬೇಕಿದೆ. ವೀಕ್ಷಕರೇ, ಈ ಒಂದು ಪಂದ್ಯದಲ್ಲೂ ಕೂಡ ಭಾರತ ತಂಡವು 58% ಗೆಲ್ಲುವ ಚಾನ್ಸಸ್ ಇದ್ದು, ಹಾಗೆ ವೀಕ್ಷಕರೇ ಇಂಗ್ಲೆಂಡ್ ಪಡೆಯು 42% ಗೆಲ್ಲುವ ಚಾನ್ಸಸ್ ಇದೆಯಾ. ವೀಕ್ಷಕರೇ, ಈ ಒಂದು ಪಂದ್ಯಕ್ಕೆ ಮಳೆ ಅಡ್ಡಿಯಾದರೆ ಪಂದ್ಯವು ರದ್ದಾಗುವುದಿಲ್ಲ. ಹೌದು ವೀಕ್ಷಕರೇ, ಸೂಪರ್ 8 ಹಂತದಲ್ಲಿ ಯಾವ ತಂಡವು ಬೆಸ್ಟ್ ರನ್ ರೇಟ್ ಹೊಂದಿರುತ್ತದೆಯೋ ಆ ತಂಡವು ಫೈನಲ್ ಹಂತಕ್ಕೆ ಹೋಗಲಿದೆ. ವೀಕ್ಷಕರೇ, ಒಂದು ವೇಳೆ ನಾಳೆಯ ಪಂದ್ಯವು ಮಳೆಯಿಂದ ರದ್ದಾದರೆ ಸೂಪರ್ 8 ಹಂತಕ್ಕೆ ಟೀಮ್ ಇಂಡಿಯಾ ತಂಡವು ಎಂಟ್ರಿ ಕೊಡಲಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಮಾಹಿತಿಯ ವಿಡಿಯೋ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ದಯವಿಟ್ಟು ಲೈಕ್ನ ಮಾಡಿ.